ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಆಲ್ರೆಡಿ ಪಾಪುಗೆ ಶೈಲಿಗೆ ಎಲ್ರಿಗೂ ಸ್ನಾನ ಮಾಡಿಸ್ದೆ. ಅವ್ರಿಗೆ ಬೆಳಗ್ಗೆ ಟೈಮೇ ಸ್ನಾನ ಮಾಡಿಸೋದು. ಅವರು ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಇವಾಗ ಯಾಕೋ ನಮ್ಮ ಮನೆಗೂ ಸ್ವಲ್ಪ ಹುಷಾರಿಲ್ಲ ಅಂತಿದ್ರು. ಹಾಗೆಯೇ ಇವತ್ತು ಮೊಮ್ಮಗಳಿಗೆ ಸ್ನಾನ ಮಾಡಿಸಾದ್ಮೇಲೆ ಮಟನ್ ತಲ್ಕಾಲು ತಗೊಂಡು ಬರ್ತೀನಿ ಮಾಡಿಕೊಡು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಅವ್ರು ತಂದಮೇಲೆ ಮಟನ್ ತಲ್ಕಾಲು ಏನಾದ್ರು ಮಾಡಿಕೊಡ್ಬೇಕು. ಅವರು ಕೂಡ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ನಂತರ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ. ಈ ಹುಷಾರಿಲ್ಲ ಒಂದು ಚೂರು ಅದೇ ಒಂದು ದೊಡ್ಡ ರಾಮಾಯಣ ಅಂತ ಅನ್ಕೊಂಡ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಬನ್ನಿ. ಇವಾಗ ನಮ್ಮ ಮನೆಯವರು ತಗೊಂಡು ಬಂದರು ತಲ್ಕಾಲು. ಪಾಪ ಅವ್ರಿಗೆ ಮನೇಲಿ ಒಂದಿನ ಹುಡ್ಕಟ್ನಿ ಅಂದರೂ ಕೂಡ ಅವ್ರಿಗೆ ರೆಸ್ಟೇ ಇಲ್ಲ, ಟೈಮೇ ಇಲ್ಲ ಅವ್ರಿಗೆ. ಅದು ಇದು ಬೆಳಗ್ಗೆಯಿಂದ ಕೆಲಸ ಮಾಡೋದೇ ಆಗಿದೆ. ಇವಾಗ ಎಕ್ಸ್ಟ್ರಾ ಸಿಲಿಂಡರ್ ಬೇಕು ಅಂದ್ಬಿಟ್ಟು ಅಲ್ಲಿ ಅಪ್ಪ ಅವ್ರ ಮನೆ ಹತ್ರ ಸಿಲಿಂಡರ್ ತರಕ್ಕೆ ಹೋಗಿದ್ದಾರೆ. ಒಂದು ನಿಮಿಷನೂ ಕೂರೋಷ್ಟು ಪುರ್ಸತ್ತಿಲ್ಲ ಅವ್ರಿಗೆ. ಮಿದ್ಲೆಕ್ಕೆ ಮತ್ತೆ ಬಾಣಂತಿಯರಿಗೆ ತಲೆ ಕೊಡ್ಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಜಾಸ್ತಿ ಸ್ವಲ್ಪ ಮಟನ್ ತರಕಾಲು ನಾಟಿ ಮರಿ ತಲೆಕಾಲು ಸೂಪರ್ ಆಗಿರುತ್ತೆ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತಲೆಕಾಲು ಅಳತೆಗೆ ಚೆನ್ನಾಗಿ ವಾಶ್ ಮಾಡಬೇಕು. ತಲೆ ಚೆಚ್ಬೇಕಾದ್ರೆ ಏನೋ ತಲೆಯಲ್ಲಿ ಮನುಷ್ಯರಿಗೂ ಹುಳ ಇರುತ್ತಂತೆ. ಮೇಕೆ ಕುರಿ ಅದಕ್ಕೂ ಕೂಡ ಹುಳ ಇರುತ್ತೆ. ಅದೇನಾದ್ರು ಜಜ್ಬೇಕಾದ್ರೆ ಕರೆಕ್ಟಾಗಿ ಅವ್ರು ನೋಡಿಲ್ಲ ಅಂದರೆ ತಲೆಕಾಲು ಮಟನ್ ಬಂದಿರೋದಕ್ಕೆ ಚಾನ್ಸ್ ಇದ್ದೇ ಇರುತ್ತೆ. ದಯವಿಟ್ಟು ತಲೆಕಾಲು ತರೋರು ಮಕ್ಕಳಿಗೆ ಅಂದರೆ ಈಗಿನ ಕಾಲದ ಮಕ್ಕಳು ಗೊತ್ತಾಗಲ್ಲ ಅಂದವರು ಒಂದ್ಸರಿ ಹೇಳ್ಕೊಡಿ, ನೀಟಾಗಿ ನೋಡ್ಕೊಂಡು ತೊಳ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಂಡು ಅಂತ ಹೇಳ್ಬಿಟ್ಟು. ನಮ್ಮಲ್ಲಂತೂ ನಾನು ತಲೆಕಾಲು ಯಾವಾಗ ತೆಗೆದ್ರು ಶೈಲಿಗೆಲ್ಲ ತೊಳೆಯೋಕ್ಕೆ ಕೊಡೋದೇ ಇಲ್ಲ. ಆದಷ್ಟು ನಾನೇ ತೊಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಈಗ ಶೈಲು ನೋಡೋ ಅಷ್ಟಾಗಿ ಗೊತ್ತಾಗಲ್ಲಲ್ವಾ, ಹಾಗಾಗಿ ನಾನೇ ತೊಳ್ಕೊಬೋದೇ ಯಾವಾಗ. ಕಾಲನ್ನ ಯಾಕೆ ಮಡಿಕೋಬೇಕಾಯ್ತು. ಕಾಲು ಮಾಡಿಕೊಂಡಿದ್ರೆ ಇನ್ನೊಂದು 2 ದಿನ ಬಿಟ್ಟು ಮಾಡ್ಕೊಳ್ಬೋದಿತ್ತು. 2 ದಿನ ಎಲ್ಲಿ ಇವತ್ತು ಯಾವಾರ ಬುಧವಾರ. ನಾವು ಇವತ್ತು ಬುಧವಾರನಾ ಮಂಗಳವಾರನ ಬುಧವಾರನ ಅಂದರೆ ನಾಳೆ ಮಾಡ್ಕೊಳ್ಬೋದು. ಅಲ್ಲಿ ಬೆಂದೆ ಸ್ವಲ್ಪ ಸುಡ್ಸಿದ್ರೆ ಅಂದರೆ ಬುಧವಾರ ತಂದುಬಿಟ್ರೆ ಬುಧವಾರ ಬಿಟ್ಟೇನು ನಮ್ಮನೆ ಭಾನುವಾರ ಕಟ್ಟೆ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಹ್ಯಾಂಡ್ ವಾಶ್ ಕೆಳಗಡೆ ಇಟ್ಬಿಟ್ಟು ಎಲ್ಲ ಸ್ವಲ್ಪ ಇದಿರುತ್ತಲ್ವಾ, ಸ್ವಲ್ಪ ಹ್ಯಾಂಡ್ ವಾಶ್ ತೊಳೆದು ಜಡ್ಡು ಎಲ್ಲ ಮಟನ್ ತೊಳಿತು ಅಂದರೆ ಒಂದೊಂದು ಹ್ಯಾಂಡ್ ವಾಶ್ ಚೆನ್ನಾಗಿ ಅಲ್ಲ. ಒಂದು ಹ್ಯಾಂಡ್ ವಾಶ್ ತಗೊಂಡಮ್ಮ ಅಂತ ಸುನೀಲ್ ತಗೊಂಡಿದ್ದೆ, ಚೆನ್ನಾಗಿದೆ. ವಾಶ್ರೂಮ್ಗೊಂದು ಕಿಚನ್ಗೊಂದು ಮಡಗಿದ್ರೆ ಚೆನ್ನಾಗಿದೆ. ಮಟನ್ ಸಾಂಬಾರು ರೆಡಿ ಆಯಿತು. ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಮಟನ್ ಸಾಂಬಾರು ತಲೆಕಾಲದಲ್ಲಿ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಮತ್ತು ಇವಾಗ ಮಟನ್ ಸಾಂಬಾರು ರೆಡಿ. ಬನ್ನಿ ಊಟ ಮಾಡೋಣ. ಮಟನ್ ಸಾಂಬಾರಿಗೆ ಬೇರೆ ಏನು ಮಾಡಿಲ್ಲ, ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ. ಮುದ್ದೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆಗಿತ್ತು ಮುದ್ದೆ ನಮ್ಮ ಮನೇಲಿ ಮಾಡಿ. ಬೇಗನೆ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಆರೋಗ್ಬಿಡುತ್ತೆ. ಹಾಗೆ ಸ್ವಲ್ಪ ಒಬ್ಬರು ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಯಿತು ಅಂತಂದ್ರೂ ಕೂಡ ಆರೋಗುತ್ತೆ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿ ಹಾಕಿದ್ದೀನಿ. ಶೈಲಿಗಂತೂ ಮುದ್ದೆ ಕೊಡಲ್ಲ, ನಮ್ಗಳಿಗಂತೂ ಮುದ್ದೆ ಮಾಡ್ಕೊಂಡಿದ್ದೀನಿ. ಏನೇನು ಮಾಡಿದ್ದೀರಾ ಅಂತ ನೋಡೋದು. ಏನೇನು ಮಾಡಿದ್ದೀನಿ ಅಂತ ನೋಡೋಕೆ ನನ್ನ ಮಗಳು ಈಗ ಬಂದಿದ್ದಾಳೆ. ಊಟಕ್ಕೆ ಟೈಮ್ ಊಟ ಕೊಡ್ತಾಯಿದ್ದೀನಲ್ಲ ನಾನು. ಅವಾಗಲೇ ಎಲ್ಲ ಆಗಿರುತ್ತೆ ನೋಡಿ. ಅದಕ್ಕೆ ಶೈಲಿಗೆ ಮುದ್ದೆ ಕೊಡಲ್ಲ ಮಾಡ್ಕೊತೀವಿ. ವಿಡಿಯೋ ವಾಯ್ಸ್ ಕೊಡ್ತೀಯಾ? ಕೊಡು. ಸೊ ನಮ್ಮನೆ ಇವತ್ತು ತಲೆಕಾಲು ಸಾಂಬಾರು ಮುದ್ದೆ. ನಿನಗಂತೂ ಇಲ್ಲ, ನಿನಗಂತೂ ರಾಗಿ ಮುದ್ದೆ ಇಲ್ಲ ಪುಟ. ಎಸ್, ತಿನ್ನೋದ್ರೆ ಇಷ್ಟನೂ ಇಲ್ಲ ಶೈಲಿಗೆ. ಅಷ್ಟಾಗಿ ರಾಗಿ ಮುದ್ದೆ ಇಷ್ಟನೋ ಅಷ್ಟೊಂದೇನು ಇಷ್ಟ ಇಲ್ಲ. ಒಂದು ರೇಂಜಿಗೆ ಅಷ್ಟು. ಒಂದು ರೇಂಜ್ಗೆ ಆದರೂ ಮಟನ್ ಸಾಂಬಾರಿಗೆಲ್ಲ ಮಾಡ್ಕೊಟ್ಟ ತಿಂತಾ ಇದ್ಲು ಸ್ವಲ್ಪ ಸ್ವಲ್ಪ.
ಈ ಟೈಮಲ್ಲಿ ಮುದ್ದೆ ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾಯಿಲ್ಲ ಅಷ್ಟೇ. ಬನ್ನಿ ಹಾಕಿ ಮತ್ತೆ ಊಟ ಮಾಡೋಣ. 1:15 ಆಗಿದೆ. ಇಲ್ಲಿ ಮೂಡನೇ ತರಕಾರಿ ಒಂದು ಮನೆ ಒಳ್ಳೆ ಪೀಸ್ ಹುಡ್ತಾಯಿದ್ದೀನಿ, ಸಿಗ್ತಾಯಿಲ್ಲ. ಸಾಕು ಏನು ಪೀಸ್ ಹುಡುಕ್ತಿರುತ್ತಲ್ಲ ತರಕಾರಿ ಏನು ಪೀಸ್ ಹುಡ್ಕರಿ ಇದೆ ಇಷ್ಟೇ. ಅದರಲ್ಲೂ ಕೂಡ ಒಳ್ಳೆ ಪೀಸ್ಗಳು ಮೂಳೆ ಇದ್ದಾಗ ಇನ್ನು ಮೊದಲೇ ತರಕಾರಿ ಇಷ್ಟ ಇಲ್ಲ. ಮೂಳೆನ ನೆಟ್ಟಕ್ಕೆ ಅವರು ಗೊತ್ತಲ್ಲ, ನೀನು ಹೆಂಗೆ ತಿಂತೀನಿ ಅಂತ ನಮಗೆ ಗೊತ್ತು. ಏನು ತಿನ್ನೋದಿಲ್ಲ, ಅವನು ಚೂರು ಚೂರು ಇದು ಮಾಡಿಬಿಟ್ಟಲ್ಲ, ಆ ಮೂಳಲ್ಲೇ ಇರೋದು. ಓಕೆ, ಮೂಳೆ ಅವ್ರಿ ಮೂಳೆ ಟ್ಯೂಷನ್ ಬರೋದು ವಿಷಯ ಬಾ ಊಟ. ಶೈಲಿ ಕೊಟ್ಟು ಕಳಿಸ್ದೆ. ಇವಾಗ ರಾಗಿ ಮುದ್ದೆ ಜೊತೆ ನಮ್ಮ ಮನೆಯವ್ರಿಗೆ ಹಾಕ್ಕೊಂಡಿದ್ದೀನಿ ಮಟನ್ನು. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಾನು ಇದು ರೆಸಿಪಿ ಬೇರೆ ಸಪ್ರೇಟ್ ಮಾಡಿದ್ದೀನಿ. ಒಂದ್ಸರಿ ನಿಮ್ಮ ಮನೆಯಲ್ಲೂ ಇದೇ ರೀತಿ ಟ್ರೈ ಮಾಡಿಲ್ಲ, ನಿಮ್ಮಲ್ಲಿ ಇದೇ ರೀತಿ ಮಾಡ್ತೀರಾ ಅಂತ ಹೋಗಿ ನೋಡಿ, ಅದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರ್ತೀನಿ. ಬನ್ನಿ ಊಟ ಮಾಡೋಣ. ಮಮ್ಮ ಬಂದಿಲ್ವಾ? ಮಮ್ಮ ಬಂದಿಲ್ಲ, ಹಾಲ ಬೇಕಾ ನಿಂಗೆ? ಕಂದ ಮರಿ. ಏನದು ಏನದು? ಯಾಕೆ ಹೇಳ್ತಿರೋದು ನೀನು? ಎಷ್ಟು ಹೇಳೋದು ನೀನು? ಓ ಶೈಲಿ, ಬಾರೆ ಬಾರೆ ಬಾರೆ, ಲಾಲ ಕುಡ್ಸ್ ಬಾರೆ. ಆಯ್ತಾ? ವೆರಿ ಗುಡ್. ನೋಡಿ ಮಮ್ಮಿ ಕಷ್ಟಪಟ್ಟು ಬರೆದಿದ್ದಕ್ಕೂ ಬರೆದಿದ್ದಾನೆಲ್ಲ. ಏನೇನು ಬರ್ದೆ? ಸ್ಟಾರ್ಟ್ ಹೆಂಗಿಂದ ಹೇಳು. ಅದು ಜಾಯಿಂಟ್ ಫ್ಯಾಮಿಲಿನ ನ್ಯೂಕ್ಲಿಯರ್ ಫ್ಯಾಮಿಲಿನ? ನ್ಯೂಕ್ಲಿಯರ್ ಅಂದ್ರೆ ಸ್ಮಾಲ್, ಜಾಯಿಂಟ್ ಅಂದ್ರೆ ಬಿಗ್. ನಮ್ದು ಜಾಯಿಂಟ್ ನ್ಯೂಕ್ಲಿಯರ್? ನಮ್ಮ ಜಾಯಿಂಟ್. ಎಷ್ಟು ಮೆಂಬರ್ಸ್ ಇದೀವಿ? ಲಾಸ್ಟ್ ಎಷ್ಟು ನಂಬರ್ ಎಂಡ್ ಆಗಿದೆ? ಫಸ್ಟ್ ಯಾರ್ಯಾರು ಹೇಳಿ? 10 ಎಲ್ಲಿಂತಾರಣ? ಇನ್ನ 3 ಮೆಂಬರ್ಸ್ನ ಸರಿ ಹೇಳು. ಫಸ್ಟ್ ಯಾರಿದ್ದಾರೆ ಜಾಯಿಂಟ್ ಇಲ್ಲಿ? ಅಜ್ಜಿ. ನೆಕ್ಸ್ಟ್ ಈ ಸಾವುಕಾರ ಸಂಜೆ ಆಯಿತು ಅಂದ್ರೆ ನಮ್ಮಲ್ಲಿ ಮಧ್ಯೆ ಹಾಲು ಬಂದುಬಿಡ್ತಾರೆ. ಯಾಕೆಂದರೆ ಶೈಲಪ್ಪ ವಿಷಯ ಅಂತೀನಿ, ಬುಜ್ಜಿ ಬೇಬಿಗೆ ಎಲ್ಲ ಓದಿಸ್ಬೇಕು ಬರ್ಸ್ಬೇಕಲ್ವ, ಹಂಗಾಗಿ ಇವ್ನ ಕರ್ಕೊಬಂದು ಇಲ್ಲಿ ನೈಟ್ ಯಾರು ಓಡಾಡಲ್ಲ, ಬಾಗಿಲೆಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಎಲ್ಲ ಹಾಕ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಹೇಳ್ಕೊಡೋದು. ಶೈಲು ರೂಮಲ್ಲಿದ್ದರೆ ಅವಳಿಗೂ ಬೇಜಾರಾಗುತ್ತೆ, ನಮಗೂ ಕೂಡ ಬೇಜಾರಾಗುತ್ತೆ. ಅಲ್ಲಿ ನೋಡು ಬುಜ್ಜಿ ಇದೇನೆ, ಇವನಂತೂ ಒಬ್ಬರೇ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಬರೆಯಲ್ಲ, ಬ್ಯಾಡ್ ಬಾಯ್ ಇವನು. ಅವ್ರ ಅಮ್ಮ ಪಕ್ಕದಲ್ಲಿ ಕೂತಿರ್ಬೇಕು, ಅದು ಸುಮ್ಮನೆ ಕೂತ್ಕೊಬಾರ್ದು. ಕೈಯಲ್ಲಿ ಬೆಲ್ಟು ಒಂದು ಕಡ್ಡಿ ಏನಾದರೂ ಇದ್ದರೆ ಬರೀತಾನೆ. ಅದು ಯಾವುದಿಲ್ಲ ಅಂತಂದರೆ ಜಂಬಾಡ್ತಾನೆ ಇವನಂಗೆ. ಜಾಯಿಂಟ್ ಅಂತ ಬರೀ ಜೆ ಓ ಜೆ. ವೇರ್ ಇಸ್ ಜೆ? ಇದನ್ನ ಇಲ್ಲಿ ಬರಿ ಅಂತ ಅಂದಿದ್ದು ನಾನು. ಓ ಎದ್ಬಿಟ್ಟವ? ಜೆ ಬರಿ. ಅಲ್ಲೋ ಅಲ್ಲೋ ನೀನು ಬರಿ. ನನಗಂತೂ ಇವತ್ತು ಕಿಚನಲ್ಲಿ ಸಿಕ್ಕಾಬಟ್ಟೆ ಕೆಲಸ. ಯಾಕೆ ಅಂದರೆ ಇವತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಜೋಡಿಸ್ಕೊಳ್ಳೋದಾಯಿತು. ಎಲ್ಲ ತಗೊಂಡು ಬಂದಿದೆ ಅಲ್ವಾ, ಹಂಗಾಗಿ ಎಲ್ಲ ತರಕಾರಿಗಳು, ಕಾಳುಗಳು, ಏನೇನು ಬೇಕು, ಎಲ್ಲೆಲ್ಲಿ ಇಡಬೇಕು ಎಲ್ಲ ಕ್ಲೀನಾಗಿ ಒಂದ್ಸರಿ ಒರೆಸಿ ಕ್ಲೀನ್ ಮಾಡಿಕೊಂಡು ಇವೆಲ್ಲ ಜೋಡಿಸಿ, ಮತ್ತು ಎಕ್ಸ್ಟ್ರಾ ಸಾಮಾನುಗಳೆಲ್ಲ ತಂದಿದ್ದಲ್ಲ ಅದನ್ನೆಲ್ಲ ಬಾಕ್ಸ್ಗಳಲ್ಲಿ ಕೆಳಗಡೆ ಎಲ್ಲ ಫುಲ್ ಅಲ್ಲೇ ಎಲ್ಲ ಇಟ್ಬಿಡ್ತೀನಿ. ಒಳಗಡೆ ಎಲ್ಲ ಹಾಕಿ ಫುಲ್ಲು ಬಾಕ್ಸ್ಗಳಿದೆ, ದೊಡ್ಡ ದೊಡ್ಡ ಬಾಕ್ಸ್, ಅದರೊಳಗಡೆ ತುಂಬಿ ಇಟ್ಬಿಡ್ತು ಅಂದರೆ ಕೆಲಸ ಮುಗಿಯುತ್ತೆ. ಮತ್ತು ಎಲ್ಲ ಕ್ಲೀನ್ ಕೂಡ ಮಾಡಿಕೊಂಡು ಎಲ್ಲನೂ ಇದೆಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಷ್ಟೊತ್ತಾಯಿತು ನನ್ನ ಕೆಲಸಗಳು ಮುಗಿಯೋದು. ಯಪ್ಪ ಇವತ್ತೊಂದು ಅಲ್ಲಿಂದ ಮಾರ್ಕೆಟಿಂದ ಬಂದು ಮಲಗಿದವಳು ಎದ್ದಿರೋದೇ 4:15 ಮೇಲೆದ್ದೆ. ಕಣ್ಣು ಬಿಡೋಕ್ಕಾಯ್ತಿಲ್ಲ, ಅಷ್ಟು ಸುಸ್ತಾಗಿದೆ ನನಗೆ. ಯಾಕೋ ತುಂಬ ಬ್ಯಾಕ್ ಪೇನ್, ಕಾಲು ನೋವು ಬಂದಿರೋದ್ರಿಂದ. ಅಲ್ಲಿಂದ ಸಾಂಬಾರೆಲ್ಲ ರೆಡಿ ಇತ್ತಲ್ಲ, ಅನ್ನ ಮಾಡ್ಕೊ ಊಟ ಮಾಡಿಬಿಟ್ಟು ಆಮೇಲೆ ಇವಾಗ ಮತ್ತು ಸಿಗಡಿ ಸಾಂಬಾರು ಇತ್ತು, ಮತ್ತು ಇವಾಗ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಲಿತ್ತು ಕಾಯ್ಸೋಕ್ಕಿಟ್ಟಿದ್ದೀನಿ, ಮತ್ತು ಇಡ್ಲಿಗೂ ಎಲ್ಲ ಆಡಿಸಿಟ್ಟಿದ್ದೀನಿ ನೋಡಿ. ಇಡ್ಲಿ ಸಂಪಣ ಎಲ್ಲ ಆಡಿಸಿಟ್ಟೆ, ರುಬ್ಬಿ ಎಲ್ಲ. ಮತ್ತು ಇದಕ್ಕೆ ಬೆಳಗ್ಗೆ ಹೂಕೋಸು ಮತ್ತು ಬೀನ್ಸ್ ಕಾಳು ತಂದಿದೆ, ಎಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಒಂದ್ಸರಿ ಕ್ಲೀನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಇದು ಕೂಡ ಕೆಲಸ ಮುಗೀತಪ್ಪ.
ಓಕೆ. ಬಜ್ಜಿ ಬೇಬಿಗೆ ದೋಸೆ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಸಂಪಣಾಡಿಸಿ ಅದರಿಂದನೇ ಮಾಡ್ಕೊಡ್ತೀನಿ. ಯಾಕೆ ನಾನು ಸೀಗಡಿ ಸಾಂಬಾರು ತಿನ್ನೋದಿಲ್ಲ, ಹಂಗಾಗಿ ಇನ್ನೇನು ತಾನೇ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಇದನ್ನು ದೋಸೆ ಮಾಡ್ತೀನಿ. ಗಟ್ಟಿ ಆಗ್ತಾಯಿದೆ, ಕ್ರಿಸ್ಪಿಯಾಗಿರುತ್ತೆ. ಅವ್ನಿಗೆ ಅದೇ ಥರ ಇದ್ದರೆ ಇಷ್ಟ, ಸಾಫ್ಟಾಗಿದ್ರೆ ಇಷ್ಟ ಇರೋಲ್ಲ. ಅವನಿಗೊಂದೆರಡು ದೋಸೆ ಮಾಡಿಕೊಟ್ಟು ದೋಸೆ ಮಾಡಿಕೊಟ್ಟೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಡ್ತಾನೆ. ನನಗೂ ಸಾಕಾಗಿದ್ದೀನಿ ಅಂತಾನೆ ಮಾಡ್ಕೊಟ್ಟಿದ್ದೆ. ಅವನಿಗೆ ಬೇರೆ ಅವನು ಹಾಲನ್ನು ಕೇಳ್ದ, ಬೇಡ ಪಾಪ ಹಾಲನ್ನು ತಿನ್ನಲ್ಲ, ಅವನು ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ದೋಸೆನೇ ಮಾಡಿಕೊಟ್ಬೇಡ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮನೇಲಿ ಅವ್ನಿಗೆ ಹಂಗೇನೆ ಸೀಗಡಿ ಸಾಂಬಾರು ಸ್ಮೆಲ್ ಕಂಡ್ರೆ ಆಗಲ್ಲ ಅವನಿಗೆ. ಇನ್ನೆಲ್ಲ ಇದ್ದೀರಾ ಹೇಳಿ, ಸೈಕಿ ತಿನ್ನಲ್ಲ ಅನ್ನೋರು ಅದಕ್ಕೆ ಕಟ್ ಮಾಡ್ಕೊಡ್ತಾರೆ. ಇಡ್ಲಿಗೆ ಆಡ್ತಿರೋ ಸಂಪಣ, ಅದರಲ್ಲೇ ದೋಸೆ ಬಜ್ಜಿಗೆ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನಾನು ಸುಮಾರು ಸರಿ ಮಾಡಿದ್ದೀನಿ. ಹಾಂ ಕಣೆ, ಸ್ಪೆಷಲ್ ಮೊಮ್ಮಗನೇ ಅವನು. ಸ್ಪೆಷಲ್ಲೇ ಅವನು. ಏನೇ ಇದ್ದರೂ ನಮ್ಮ ಮನೆಗೆ 10 ಮಕ್ಕಳು ಬಂದರು ಅವ್ನು ಸ್ಪೆಷಲ್ಲೇ ಕಣೆ ನನಗಂತೂ. ಹಲೋ ಕುಷ್ಮಾ, ನೀನು ಸ್ಪೆಷಲ್ ಮೊಮ್ಮಗ ತಾನೆ? ಬಾ ತುಪ್ಪ ಹಾಕ್ಲೇ ಇದಕ್ಕೆ, ಬಾ ಮತ್ತೆ. ತುಪ್ಪ ಅದರಲ್ಲಿ ತುಪ್ಪನ ನಮ್ಮ ಬಜ್ಜಿಗೆ ಚೂರು ಪರವಾಗಿಲ್ಲ ಹಾಕಂಗಿಲ್ಲ, ಸರಿಯಾಗೇ ಬೇಕು. ತಿನ್ನಲಿ ಬಾ. ಅವನಾ ಗೊತ್ತಿಲ್ಲ. ಬಾಬುಜಿ